ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಶ್ರೀ ಆದ್ಯ ಕನ್ನಡ ವ್ಲಾಗ್ಸ್ ಫ್ರಮ್ USA. ಹೇಗಿದ್ದೀರಾ ಎಲ್ಲರೂ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಯಾರಾದರೂ ಹೊಸಬರು ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಬಹಳ ದಿನಗಳಿಂದ ನಾನು ವೀಡಿಯೋಸ್ನ ಹಾಕೋದು ಸ್ಟಾಪ್ ಮಾಡಿದ್ದೀನಿ. ಯಾಕೆ ಏನು ಅಂತ ಮುಂದಿನ ವ್ಲಾಗ್ಗಳಲ್ಲಿ ನಿಮ್ಮ ಜೊತೆ ಖಂಡಿತ ಶೇರ್ ಮಾಡ್ತೀನಿ. ಬಾದಾಮಿ ಹಾಲು ಮತ್ತು ಪೇಣಿ ರೆಸಿಪಿನ ನಾನು ಮಿನಿ ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೆ. ಟ್ರೈ ಮಾಡಿ. ಹಾಗೆ ನನ್ನ ಹಸ್ಬೆಂಡ್ ಜೆನ್ಯೂನ್ ರಿವ್ಯೂ ಕೇಳೋಣ. ಹೇಗಿದೆ? ತುಂಬ ಚೆನ್ನಾಗಿದೆ. ಹಾಲು ಮಿಕ್ಸ್ ಆಗ್ತಾ ಇದ್ರೆ ಇನ್ನೂ ರುಚಿ ಬರ್ತಾ ಇದೆ. ಥ್ಯಾಂಕ್ ಯು. ಸೇಮ್ ಸ್ವೀಟ್ ಶಾಪಲ್ಲಿ ಸಿಗುತ್ತಲ್ಲ ಆ ಥರನೇ ಇದೆಯಾ? ಅದಕ್ಕಿಂತ ಚೆನ್ನಾಗಿದೆ. ವಾವ್, ಥ್ಯಾಂಕ್ ಯು. ರೋಹನೇನಾ? When did you come from India? Yesterday. Vana Vinay. Vana Vinay. Hi. I missed you. How are you? Good. ಶಾಕಾ? ಸರ್ಪ್ರೈಸ್ ಹೆಂಗಿತ್ತು? ಚೆನ್ನಾಗಿತ್ತ ಸರ್ಪ್ರೈಸು? ಅಣ್ಣ ಇಲ್ಲಿ ಎಲ್ಲ ಒದ್ದ ಅಂಕಲ್ಲು? ಅಂಕಲ್ ಒದ್ದಾ? ಲಾಕ್ ಎಷ್ಟು? ಹೆಂಗಿತ್ತು ಅಣ್ಣ ಇಂಡಿಯಾ ಟ್ರಿಪ್ಪು? ಎಂಜಾಯ್ ಮಾಡಿದ್ರಾ? ಚೆನ್ನಾಗಿ. ಅಣ್ಣ ತಮಿಳು ಕನ್ನಡ ಎಲ್ಲ ಮಿಕ್ಸು. ಅಕ್ಕ ಚಪ್ಪಂಡಿ ಎಲ್ಲ ಅವನಿಂದಿ ಇಂಡಿಯಾ ಟ್ರಿಪ್ಪು ನೋಡಿ. ಅವ್ರು ಬಂದಿದ ತಕ್ಷಣ ಅವ್ರು ಪ್ಲಾಂಟ್ ನೋಡ್ತಾ ಇದ್ದಾರೆ. ನೀನ್ ಹೆಂಗಿದ್ಯಾ ಅಂತ ಕೇಳಿಲ್ಲ. ಬಾగా వచ్చింది. ನನ್ನ ಹಳೆ ವ್ಲಾಗ್ಗಳಲ್ಲಿ ಶೇರ್ ಮಾಡಿದ್ದೀನಿ. ಆರಾಧ್ಯ ಅವರು ಫ್ಯಾಮಿಲಿ ಇಂಡಿಯಾಗೆ ಹೋಗಿದ್ರು ಅಂತ ಹೇಳಿಬಿಟ್ಟು. ಅವರು 2 ಮಂತ್ಸ್ ಇರಬೇಕು ಅಂತ ಹೋಗಿದ್ರು. ಅಣ್ಣ ಮಾತ್ರ ರಿಟರ್ನ್ ಬರಬೇಕಾಗಿತ್ತು. ಆದರೆ ಎಲ್ಲರೂ ಒಟ್ಟಿಗೆ ರಿಟರ್ನ್ ಮಾಡಿದ್ರು. ಎಕ್ಸಾಕ್ಟ್ 1 ಮಂತ್ ಅವ್ರು ಇಂಡಿಯಾದಲ್ಲಿದ್ದರು. ಹಿಂದಿನ ದಿನ ಬಂದಿದ್ರು, ರೆಸ್ಟ್ ಮಾಡಿ ನೆಕ್ಸ್ಟ್ ಡೇ ನಮ್ಮ ಮನೆಗೆ ಬಂದರು. ಅವ್ರದ್ದು ಗಿಡಗಳು ಇಲ್ಲಿ ಇಟ್ಬಿಟ್ಟು ಹೋಗಿದ್ರಲ್ವ ನೀರು ಹಾಕೋದಕ್ಕೆ. ಹಾಗಾಗಿ ಒಂದು ಸ್ವಲ್ಪ ತೊಗೊಂಡೋಗೋಣ ಅಂತ ಹೇಳಿಬಿಟ್ಟು ಬಂದರು. ಹಾಗೆ ಚೆಕ್ ಮಾಡ್ಕೋತಾ ಇದ್ರು, ಅಕ್ಕ ಹೇಗಿದೆ ಗಿಡಗಳೆಲ್ಲ ಅಂತ ಹೇಳಿಬಿಟ್ಟು. ನಾನು ಸುಮ್ಮನೆ ರೇಗಿಸ್ತಾ ಇದ್ದೆ. ನೀವು ಹೇಗಿದ್ದೀರಾ ಅಂತ ಕೇಳಿಲ್ಲ, ಬರೀ ಗಿಡಗಳನ್ನ ಮಾತ್ರ ಕೇಳ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು. ತುಂಬಾ ಬಿಸಿಲು ಬರುತ್ತೆ ನಮಗಂತೂ. ಅವ್ರದ್ದಂದರೆ ಸೂರ್ಯ ಹುಟ್ಟ ದಿಕ್ಕಲ್ಲಿ ಅವ್ರಿಗೆ ಬಾಲ್ಕನಿ ಬರುತ್ತೆ. ಸೊ ಹಾಗಾಗಿ ಒನ್ ಟೈಮ್ ಬೆಳಗ್ಗೆ ಮಾತ್ರ ಬಿಸಿಲು ಬರುತ್ತೆ. ಬಟ್ ನಮ್ದು ಹಂಗಲ್ಲ, ಇಡೀ ದಿನ ಇರುತ್ತೆ. ಸೊ ಹಾಗಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ ಏನೇನಾಗಿದೆ ಏನು ಅಂತೆಲ್ಲ ಹೇಳಿಬಿಟ್ಟು. ಗಿಡಗಳಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಪುದೀನ ಮಾತ್ರ ಸ್ವಲ್ಪ ಒಣಗ್ದಂಗೆ ಆಗಿತ್ತು, ಬಿಸಿಲು ಜಾಸ್ತಿ ಆಯಿತು ಅನಿಸುತ್ತೆ ಅದಕ್ಕೆ. ಸೊ ಇನ್ನು ರೋಸು ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು. ಹೇಗೂ ಬಾದಾಮ್ ಹಾಲು ಮತ್ತು ಪೇಣಿ ಮಾಡಿದ್ದೆ ಅಲ್ವಾ, ಅವ್ರಿಗೂ ಕೂಡ ಟ್ರೈ ಮಾಡಿಸೋಣ ಅಂತ ಹೇಳ್ಬಿಟ್ಟು ಕೊಟ್ಟೆ. ಯಾಕಂದರೆ ನಮ್ಮದು ಬೆಂಗಳೂರು ಸ್ಪೆಷಲ್ ಅಲ್ವಾ ಅದು. ಅಣ್ಣ ಮಾತ್ರ ಸ್ವಲ್ಪ ಟ್ರೈ ಮಾಡಿದ್ರಂತೆ, ಅಕ್ಕ ಮಾಡಿರಲ್ವಂತೆ. ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು, ತಿಂದರು. ಸ್ವಲ್ಪ ಹೊತ್ತು ಎಲ್ಲರೂ ಕೂತ್ಕೊಂಡು ಮಾತಾಡಿಕೊಂಡು ಇಂಡಿಯಾದಲ್ಲೆಲ್ಲ ಹೇಗಿತ್ತು ನಿಮ್ಮದು ಟ್ರಿಪ್ ಅಂತೆಲ್ಲ ಮಾತಾಡ್ಕೊತಾ ಇದ್ವಿ. ಇನ್ನು ಆರಾಧ್ಯನ ತುಂಬಾ ಮಿಸ್ ಮಾಡ್ಕೋತಾ ಇದ್ರು ಮಕ್ಕಳು. ಎಲ್ಲರೂ ಪೇಂಟಿಂಗ್ ಎಲ್ಲ ಮಾಡಿಕೊಂಡು ಆಟ ಆಡ್ಕೊಂಡು ಕೂತಿದ್ರು. ಆರಾಧ್ಯ హైట్ కనిపిస్తా ఉంది వీడియోలో కదా. ಆದ್ಯ ಫುಲ್ ಹ್ಯಾಪಿ ಆಗ್ಬಿಟ್ಟಿದ್ದಾಳೆ. ಬಂಗಾರಕ್ಕೆ ಡೌಟ್ ಇತ್ತಂತೆ. అమ్మో ನಾನು ಇನ್ನೆಷ್ಟು హైడ్ ಮಾಡ್ಬೇಕು ಹೇಳು? ఏం లేదు, నేను నిజంగా హైడ్ చేశాను. తను చాలా షార్ప్ ఆరాధ్య. నీ ఫ్రెండ్ తెలుసు కదా. ನಾನು ಸರ್ಪ್ರೈಸ್ ಕೊಡಬೇಕಂತ ಮಾಡಿದ್ದು. ಅದಕ್ಕೆ ಬಂಗಾರು ಹೇಳ್ತಿದ್ದಾಳೆ, ಅಮ್ಮ ನಿಮಗೆ ಸರ್ಪ್ರೈಸ್ ಕೊಡೋಕ್ಕೆ ಬರೋದಿಲ್ಲ, ಎಲ್ರಿಗೂ ಗೊತ್ತಾಗ್ಬಿಡತ್ತೆ ಅಂತ ಹೇಳಿಬಿಟ್ಟು ಮಕ್ಕಳಿಬ್ರು ಹೇಳ್ತಾ ಇದ್ರು. మళ్ళీ ఎవరిని మిస్ కాలేదు అనింది అంకుల్. వెళ్తున్నాడు నెక్స్ట్ వీక్. అవును, పంపియండి ఆరాధ్యనే. Me too. If we have time. Yeah. Can I make it 2? Yeah. Okay, first I'm gonna take a red. Can I use this? ಆರಾಧ್ಯ ಅಕ್ಕ ಬ್ಲಾಕ್ ಡ್ರೆಸ್ ಹಾಕಿದ್ದಾಳೆ ಅಂತ ಬ್ಲಾಕ್ ಹಾರ್ಟ್ ಮಾಡ್ತಾ ಇದೀಯಾ? ಇಲ್ಲ, ಅಂಗಲ್ಲ, ಇನ್ನೊಂದೇನ ಮಾಡ್ತಿದ್ದೀನಿ ನಾನು. ಆರಾಧ್ಯ ಇಂಡಿಯನ್ ಫ್ಲಾಗ್? No, a sunset. Can I use the ಆದ್ಯ ನೀನೇನು ಮಾಡ್ತಾ ಇದೀಯಪ್ಪ? I'm making a rainbow and I'm making a rainbow. I'm gonna make a rainbow heart. I'm gonna make
ರೇನ್ಬೋ ಹಾರ್ಟಾ? ಯಾರು ಕೊಡ್ತೀಯ? Rainbow heart in the back. So then I'm going to give it to her. ಅಬ್ಬಾ, ಟು ಆರಾಧ್ಯ ಅಕ್ಕ. Okay? This is your surprise. Okay. ಆರಾಧ್ಯ ಅಕ್ಕಿ ರೇನ್ಬೋ ಹಾರ್ಟ್ ಅಂಟ. Your first day of... ಚೆನ್ನಾಗಿದೆ. ఆమె బ్రౌన్ మాట్లాడలేదు. ఇంకొంచెం లైట్గా వేయాల్సింది పెయింట్, ఎక్కువ అయింది అంటే ఆ షీట్ పాపం సాఫ్ట్ అయిపోయింది. అమ్మ ఇది బ్రౌన్ అప్పుడు ಚೆನ್ನಾಗಿರುತ್ತಾ? ಬ್ರೌನ್, ಲೈಟ್ ಬ್ರೌನ್. ಮೆತ್ತಿಗೆ ಡ್ರೆಸ್ ಮೇಲೆ ಮಾಡ್ಕೋಬೇಡ. We have to finish and give it to Aradhya. ಬರಬೇಕಾ? ಅವರು ಹೊರಟಿದ್ದಾದಮೇಲೆ ನಾವು ವಾಲ್ಮಾರ್ಟ್ ಕಡೆಗೆ ಹೋದ್ವಿ, ಯಾಕಂದರೆ ನೀರು ಖಾಲಿ ಆಗಿಬಿಟ್ಟಿತ್ತು, ಕುಡಿಯೋ ನೀರು. ಹಂಗಾಗಿ ನೀರು ತೊಗೊಂಡು ಸ್ವಲ್ಪ ಫ್ರೂಟ್ಸ್ ಎಲ್ಲ ತರಬೇಕಾಗಿತ್ತು. ಹೋಗಿ ತಂದುಬಿಡೋಣ ಅಂತ ಹೇಳಿಬಿಟ್ಟು ಊಟ ಎಲ್ಲ ಮುಗಿಸ್ಕೊಂಡು ಹೊರಟಿದ್ದೀವಿ ವಾಲ್ಮಾರ್ಟ್ಗೆ ರಾತ್ರಿ. ಆದ್ಯ ನೋಡಿ ನನಗೆ ಎಷ್ಟೆಲ್ಲ ಹೆಲ್ಪ್ ಮಾಡ್ತಾಳೆ ಅಂತ. 6 ಕವರ್ಸ್, 6 more ಕವರ್ಸ್. ಇವಾಗ ಚೂಸ್ ಮಾಡ್ಕೊಳ್ಳಿ. ಕೊಡು, ನೀನು ಅರ್ಧ ಹಾಕ್ಬಿಡ್ತೀಯ ತೆಗಿಬೇಕಾದ್ರೇನೆ. ಥ್ಯಾಂಕ್ ಯು. ತುಂಬಾ ಹೆಲ್ಪ್ ಮಾಡ್ತೀನಮ್ಮ ನಿಮಗೆ, ಹೆಲ್ಪ್ ಅಂದ್ಕೊಂಡು ಬರ್ತಾಳೆ. ಆ ಕವರ್ಸ್ ಎಲ್ಲ ಕಟ್ ಮಾಡಿಕೊಡ್ತಾಳೆ, ನಾನು ಫ್ರೂಟ್ಸ್ ಎಲ್ಲ ಎತ್ಕೊಳ್ಳೋದಕ್ಕೆ ಬೇಗ ಈಸಿ ಮಾಡಿಕೊಡ್ತಾಳೆ ಅಂತ ಹೇಳ್ಬೋದು. ಆಮೇಲೆ ಟ್ರಾಲಿ ಕೂಡ ನಾನೇ ಮೂವ್ ಮಾಡ್ತೀನಿ, ಬಿಲ್ಲಿಂಗ್ ಕೂಡ ನಾನೇ ಮಾಡ್ತೀನಿ ಅಂತ ಹೇಳ್ತಿರ್ತಾಳೆ. ಸೊ ಬಿಲ್ಲಿಂಗ್ ಹತ್ರ ಮಾತ್ರ ಬಿಡೋಕ್ಕೆ ಹೋಗೋದಿಲ್ಲ. ಸೊ ತುಂಬಾ ಕನ್ಫ್ಯೂಸ್ ಮಾಡಿಬಿಡ್ತಾಳೆ ಅಂತ ಹೇಳ್ಬೋದು. ಆಮೇಲೆ ತುಂಬ ಆ್ಯಕ್ಟಿವ್ ಬೇರೆ ಅವಳು, ಬೇಡ ಅಂತ ಅಂದರೆ ಕೇಳೋದೇ ಇಲ್ಲ. ಏನಾಗುತ್ತೆ, 5 ನಿಮಿಷದಲ್ಲಿ ಆಗೋ ಕೆಲಸ ಒಂದು 15 ನಿಮಿಷ ಆಗುತ್ತೆ, ಹಂಗೆ ಮಾಡ್ತಾಳೆ. ನೆಕ್ಸ್ಟು ನಾವು ಹೋದಾಗಲೇ ಲೇಟ್ ಆಗಿತ್ತು, ಒಂದು 10 ಗಂಟೆ ಆಗಿತ್ತು. ಮನೆಗೆ ಬಂದು ಹೇಗೆ ಊಟ ಮುಗಿಸ್ಕೊಂಡು ಹೋಗಿದ್ವಿ, ಎಲ್ಲ ನಿಧಾನಕ್ಕೆ ಹೋಗಿ ಬಂದ್ವಿ. ಗ್ಲಾಸ್ ವಾಟರ್ ಡಿಸ್ಪೆನ್ಸರ್ ಇದಲ್ವ, ಅದರಲ್ಲಿ ಹಾಕಿಟ್ಟು ಹೋಗಿದ್ವಿ, ನೀರು ಫುಲ್ಲು ಇತ್ತು. ಇನ್ನು 2 ಕ್ಯಾನ್ ಇಟ್ಬಿಟ್ಟು ಇನ್ನು ತಂದಿರೋ ಫ್ರೂಟ್ಸ್ ಎಲ್ಲನೂ ನೀಟಾಗಿ ಎತ್ತಿಟ್ಬಿಟ್ಟೆ. ಊಟ ಹೆಂಗೂ ಮಾಡ್ಕೊಂಡು ಹೋಗಿದ್ದರಿಂದ ಏನು ಅಷ್ಟೊಂದು ಕೆಲಸ ಇರಲಿಲ್ಲ. ಎಲ್ಲ ಜೋಡಿಸಿದ್ದೆಲ್ಲ ಮಾಡಿ ಆಮೇಲೆ ಮಲ್ಕೊಂಡಿದ್ದಾಯಿತು. ನೆಕ್ಸ್ಟ್ ಡೇ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತೀನಿ. ಬೆಳಗಿನ ತಿಂಡಿಗೆ ನಾನು ಇಲ್ಲಿ ದೋಸೆ ಮತ್ತು ಸಾಗು ಇತ್ತು, ಸೌತೆಕಾಯಿ ಕೂಡ ಕಟ್ ಮಾಡಿದ್ದೆ, ಹಾಗೆ ಸ್ವಲ್ಪ ಬಾದಾಮಿ ಹಾಲು ಕೂಡ ಇತ್ತು, ಇನ್ನೂ ಸ್ವಲ್ಪ ಪೇಣಿ ಇತ್ತಲ್ವ, ಎಲ್ಲನೂ ಅಡ್ಜಸ್ಟ್ ಮಾಡಿದ್ದಾಯಿತು. ನೆಕ್ಸ್ಟ್ ನಾನು ಮಟನ್ ಲಿವರ್ ಫ್ರೈ ರೆಸಿಪಿನ ಶೇರ್ ಮಾಡೋಣ ಅಂತ, ಇದು ಮಿನಿ ವ್ಲಾಗಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೆ, ಯಾರಿಗಾದ್ರೂ ಮಿಸ್ ಮಾಡಿದರೆ ಅಂತ ಹಾಗೆ ಹೇಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಹಾಕಿದಾದ್ಮೇಲೆ ಚಕ್ಕೆ, ಲವಂಗ, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿ ಹಾಕಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿ, ಅದಾದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಈ ರೆಸಿಪಿನ ನಾನು ಮಿನಿ ವ್ಲಾಗಲ್ಲಿ ಹಾಕಿದ್ದೆ ಅಂತ ಹೇಳಿದೆ ಅಲ್ವಾ, ಸ್ವಲ್ಪ ಫಾಸ್ಟಾಗಿ ಹೇಳಿರೋದ್ರಿಂದ ಯಾರಿಗಾದ್ರೂ ಅಷ್ಟು ಕಷ್ಟ ಅನ್ಸೋದಾದರೆ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಹಾಕ್ತಾ ಇದ್ದೀನಿ ನಾನು. ನೋಡ್ತಾ ಇರ್ಬೋದು, ಅದು ತುಂಬ ಬೇಗ ಆಗುತ್ತೆ, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿದಾದ್ಮೇಲೆ 1 ಸ್ಪೂನಷ್ಟು ಅಚ್ಕಾರದ ಪುಡಿ, 1 ಸ್ಪೂನಷ್ಟು ಧನಿಯಾ ಪುಡಿ, ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ, ಹಾಗೆ 1/4 ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ಜೀರಿಗೆನ ಹುರಿದು ಪುಡಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಸ್ಮೆಲ್ಲು ಚೆನ್ನಾಗಿರುತ್ತೆ, ಇದು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ನೆಕ್ಸ್ಟು ಮಟನ್ ಲಿವರ್ನ ನಾನಿಲ್ಲಿ ಸಣ್ಣದಾಗಿ ಹಚ್ಚಿ ಹಾಕ್ತಾ ಇದ್ದೀನಿ. ನಾವು ನೀಟಾಗಿ ಒಂದ್ಸರಿ ವಾಶ್ ಮಾಡಿ ಸಣ್ಣದಾಗಿ ಹಚ್ಚಿ ನೀರಲ್ಲಿ ಹಾಕಿಟ್ಟಿರಬೇಕು, ಯಾವುದೇ ಥರ ಬ್ಯಾಡ್ ಸ್ಮೆಲ್ಲು ಬರೋದಿಲ್ಲ, ಹಾಗೆ ತುಂಬ ನೀಟಾಗಿ ಕೂಡ ಇರುತ್ತೆ. ನೆಕ್ಸ್ಟ್ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿ ಎಲ್ಲನೂ ಮಿಕ್ಸ್ ಮಾಡಿ ಕುದಿಯೋಕೆ ಇಡಬೇಕು. ಒಂದು 10 ನಿಮಿಷ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕಾಗತ್ತೆ, ಲಿಡ್ ಕ್ಲೋಸ್ ಮಾಡಿ. ಹಾಗೆ ನಾನು ಉಪ್ಪು ಹಾಕಿರೋದು ಸ್ಕಿಪ್ ಮಾಡಿಬಿಟ್ಟಿದ್ದೀನಿ, ಸಾರಿ. ಉಪ್ಪು ಕೂಡ ರುಚಿಗೆ ಎಷ್ಟು ಬೇಕು ಅಷ್ಟನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, 10 ನಿಮಿಷಕ್ಕೂ ಒಂದ್ಸರಿ ನೀಟಾಗಿ ಈ ಥರ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ. ಆ ನೀರು ಫುಲ್ಲು ಡ್ರೈ ಆಗಿ, ನಾವು ಇಲ್ಲಿ ಮಾಡ್ತಾ ಇರೋದು ಡ್ರೈ ಫ್ರೈ ಆಗಿರೋದ್ರಿಂದ ನೀರು ಫುಲ್ಲು ಡ್ರೈ ಆಗೋವರೆಗೂ ಕೂಡ ವೆಯ್ಟ್ ಮಾಡಬೇಕಾಗತ್ತೆ. ಲಾಸ್ಟಲ್ಲಿ ಪೆಪ್ಪರ್ ಪೌಡರ್ ಒಂದೇ ಹಾಕಬೇಕಾಗಿರೋದು. ಇಲ್ಲಿ ನೋಡ್ತಾ ಇರ್ಬೋದು, ಇನ್ನು 10 ನಿಮಿಷ ಬಿಟ್ಟು ನೋಡಿದ್ರೆ ಆಲ್ಮೋಸ್ಟ್ ಡ್ರೈ ಆಗಿದೆ. ಈ ಟೈಮಲ್ಲಿ ಬೆಂದಿದೆಯಾ ಅಂತ ಚೆಕ್ ಮಾಡಿಕೊಂಡು ಫೈನಲಾಗಿ 1 ಸ್ಪೂನಷ್ಟು ಪೆಪ್ಪರ್ ಪೌಡರ್ನ ಹಾಕಿ ಮಿಕ್ಸ್ ಮಾಡಿದ್ರೆ ರೆಡಿ ಆಯಿತು. ಇನ್ನು ಇಲ್ಲಿ ಪೆಪ್ಪರ್ ಪೌಡರ್ನ ಯಾವಾಗಲೂ ಫಸ್ಟಲ್ಲಿ ಹಾಕಬಾರ್ದು, ಪೆಪ್ಪರ್ ಪೌಡರ್ ಹಾಕಿ ಕುದಿಸಿದ್ರೆ ಕಹಿ ಬರುತ್ತೆ. ಹಾಗಾಗಿ ಇನ್ನೊಂದು 5 ನಿಮಿಷ ಇದೆ, ಸ್ಟವ್ ಆಫ್ ಮಾಡಬೇಕು ಅನ್ನೋ ಟೈಮಲ್ಲಿ 1 ಸ್ಪೂನಷ್ಟು ಪೆಪ್ಪರ್ ಪೌಡರ್ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡಿದ್ರೆ ಮಟನ್ ಲಿವರ್ ಪೆಪ್ಪರ್ ಫ್ರೈ ಈಸ್ ರೆಡಿ ಟು ಸರ್ವ್. ತುಂಬಾ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರುತ್ತೆ. ಆದರೆ ಮಕ್ಕಳಿಗೆ ಕೊಟ್ಟರೆ 2 ಇಂದ 3 ಪೀಸಸ್ ಅಷ್ಟೇ, ತುಂಬ ಕಮ್ಮಿ ಕ್ವಾಂಟಿಟಿಲಿ ಕೊಡಬೇಕು. ದೊಡ್ಡವ್ರಿಗೂ ಅಷ್ಟೇ 4 ಪೀಸ್, ಆ ಥರ ಡೈಜೆಷನ್ಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಹಾಗೆ ತುಂಬಾ ಒಳ್ಳೆಯದು ಕೂಡ, B12 ಜಾಸ್ತಿ ಇರೋದ್ರಿಂದ ಇದರಲ್ಲಿ, ವೈಟಮಿನ್ B12.
ವೆಜಿಟೇಬಲ್. ಅಪರೂಪಕ್ಕೆ ಒಂದ್ಸರಿ ತಿಂದರೆ ಒಳ್ಳೆಯದೇ. ಸೊ ನಮ್ಮ ಆದ್ಯ ನೋಡಿ ಕೊಡಲ್ಲ ಅಂದಿದ್ದಕ್ಕೆ ಏನಂತಿದ್ದಾಳೆ ಅಂತ. ಅದು ಹೇಳಪ್ಪ ನಂಗೆ ಹೇಳಿ. If you lie to God, if you don't say what is listen and you lie, God won't do what you said to do. And when you say help, the God won't help you. ಸರಿ, ಇವಾಗ ನಾನು ಚಿಕನ್ ಕೊಡಲ್ಲಪ್ಪ ಇವತ್ತು ಪೌರ್ಣಮಿ. ನಾನೇನು ಮಾಡೋದು? ತಿನ್ಬಾರ್ದಂತ ಇವತ್ತು. He was not right. He was not right. Yeah, lying is not good. ಲೈಯಿಂಗ್ ಅಲ್ಲ, ನಿಜ ಹೇಳ್ತಾ ಇದ್ದೀನಿ. ತಿನ್ಬಾರ್ದಂತ ಇವತ್ತು. ಆಮೇಲೆ ನಾನು ಶೇರ್ ಮಾಡಿದ್ದೀನಿ ರೆಸಿಪಿ, ನೋಡ್ತಾ ಇರ್ಬೋದು. ಮಟನ್ ಲಿವರ್ ಫ್ರೈ ಮತ್ತು ಚಿಕನ್ದು ಗ್ರೀನ್ ಕಲರ್ದು ಚಾಪ್ಸ್ ಥರ ಮಾಡಿದ್ದೀನಿ. ಇದು ಇದಕ್ಕೆ ಅನ್ನ, ಇವ್ರಿಗೆ ಹಸ್ಬೆಂಡ್ಗೆ ಚಪಾತಿ. ಇದು ನಾನೆಲ್ಲ ಸ್ವಲ್ಪ ಚೇಂಜ್ ಮಾಡಬೇಕು ಹೊಸದು, ಆಮೇಲೆ ಅದಕ್ಕೂ ಕಮೆಂಟ್ ಮಾಡಬೇಡಿ. ಒಳಗಡೆ ಏನಾಗಿಲ್ಲ, ನೀಟಾಗಿದೆ. ಕಾರ್ನರ್ಸಲ್ಲಿ ಮಾತ್ರ ಇದಾಗಿದೆ ಅಷ್ಟೇ, ಸ್ವಲ್ಪ ಕೊಟ್ಟು. ಒಳಗಡೆ ನೀಟಾಗಿದೆ. ಹಾಂ, ಚಿಕನ್ ಅನ್ನ ಕೊಡ್ತೀನಿ. ಸ್ವಲ್ಪ ನೀಟಾಗೆಲ್ಲ ಒಂದು ಕಡೆಯಿಂದ ಚೇಂಜ್ ಮಾಡೋಣ ಅಂದ್ಬಿಟ್ಟು ಹಂಗೆ ಯೂಸ್ ಮಾಡ್ತಾ ಇದ್ದೀನಿ. ಏನೇನೋ ಪ್ಲ್ಯಾನ್ಸ್ ಇದೆ, ಹಾಗಾಗಿ. ಅದು ಯಾಕೆ ಕೊಡ್ಲ ಪುಟ್ಟ? ಬನ್ನಿ ಇಬ್ರು. ವಾವ್, And we also made amazing. this painting. We made this painting too. I love cool colors. ಸಕ್ಕರೆ ಮಾಡ್ತೀಯ ಮಗ್ನೆ? ನಂಗೆ ತುಂಬಾ cool colors ಅಂದ್ರೆ ನಾನು ಇರೋ ಅದೇ ಮಾಡ್ಕೊಳ್ತೀನಿ. Wait, I helped her too. I helped her. ಅದೇ ನನಗೆ ತುಂಬಾ cool colors ಇರುತ್ತಲ್ಲ, ನನಗೆ ತುಂಬಾ ಇಷ್ಟ. ಇವಾಗ ಗ್ರೀನು, ಬ್ಲೂ, ಆಮೇಲೆ ಡಾರ್ಕ್ ಬ್ಲೂ, ಲೈಟ್ ಬ್ಲೂ, ಆ ಥರ ಅದು ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಈ ಥರ ನಾನು ಸ್ಕೂಲಲ್ಲೆಲ್ಲ ಕಲ್ತಿದ್ದೆ. ಇದು ಸ್ಕೂಲಲ್ಲಿ ಕಲ್ತಿದ್ದು, ಅದು ಆಮೇಲೆ ಅದು ನಾನು ಮಾಡಿದ್ದು. ಅದು ಇದೆಲ್ಲ ಸ್ಕೂಲಲ್ಲಿ ಕಲ್ತಿಲ್ಲ, ಅಂದರೆ ಸ್ವಲ್ಪ ಸಖತ್ತಾಗಿದೆ ಮಗ. I helped her. I like ಕನ್ನಡದಲ್ಲಿ ಹೇಳು ಪುಟ್ಟ. ನನಗೆ ತುಂಬಾ ಇಷ್ಟ ಪೇಂಟಿಂಗ್ ಮಾಡಿ. ನಾನು ದೊಡ್ಡದಾದ್ಮೇಲೆ ಪೇಂಟಿಂಗ್ ಆರ್ಟಿಸ್ಟ್ ಆಗ್ಬೇಕಂತ. ಪೇಂಟಿಂಗ್ ಆರ್ಟಿಸ್ಟ್. ಓಕೆ, ನಾನು ಅದಾದ್ಮೇಲೆ ದೊಡ್ಡದಾದ್ಮೇಲೆ ಕಲಿಕೆ ಅಲ್ಲ ನಾನು ಮಾಡ್ಕೊಂತೀನಿ. ಇದೆರಡೂ ಕೂಡ ನಮ್ಮ ಆದ್ಯನ ಡ್ರೆಸ್ ಮ್ಯಾಚಿಂಗ್. Also white. Let me finish this. ಇದು ಬಂಗಾರು ಮಾಡಿದ್ದು, ಇದು ಆರಾಧ್ಯ ಮಾಡಿದ್ದು, ಇದು ಆದ್ಯ ಮಾಡಿದ್ದು. ಸೊ ನೆನಪಿಗೆ ಇಟ್ಕೊಂಡಿದ್ದಾರೆ. ಅಕ್ಕ ಮಾಡಿದ್ದು, ಇದು ಆರಾಧ್ಯ ಅಕ್ಕ ಮಾಡಿ, ನನ್ನ ಕಜನ್, ಇದು ನಾನು ಮಾಡಿದ್ದು. ನಾನು ಅದನ್ನೇ ಹೇಳಿದ್ದು. ಮತ್ತು ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸ್ವಲ್ಪ ಪಾಟ್ಸ್ಗಳನ್ನೆಲ್ಲ ತೊಗೊಂಡು ಹೋಗಿದ್ರು, ಇನ್ನೂ ಸ್ವಲ್ಪ ದೊಡ್ಡ ಪಾಟ್ಗಳಿತ್ತು. ಹಾಗಾಗಿ ಅವತ್ತಿಂದ ನನಗೆ ಕ್ಲೀನಾಗಿ ವಾಶ್ ಮಾಡೋಕ್ಕಾಗಿರಲಿಲ್ಲ. ನೀಟಾಗಿ ಪಾಟ್ಗಳೆಲ್ಲ ಜೋಡಿಸ್ಬಿಟ್ಟು ಎಲ್ಲ ನೀಟಾಗಿ ಬ್ರಷ್ ಎಲ್ಲ ಹಾಕಿ ವಾಶ್ ಮಾಡಿದ್ದೀನಿ, ಯಾಕಂದರೆ ಮಣ್ಣಿನ ಕರೆ ಹಾಗೆ ಉಳಿದ್ಬಿಟ್ಟಿತ್ತು. ನೆಕ್ಸ್ಟ್ ಮನೆ ಗುಡಿಸಿ ಒರೆಸ್ಬೇಕಾಗಿತ್ತು. ಇನ್ನು ಗುಡ್ಸೋ ಕೆಲಸ ನಾನು ತುಂಬ ಕಮ್ಮಿ, ಯಾಕಂದರೆ ವ್ಯಾಕ್ಯೂಮ್ ಆನ್ ಮಾಡಿಬಿಡ್ತೀನಿ. ನೀಟಾಗಿ ವ್ಯಾಕ್ಯೂಮ್ ಮಾಡುತ್ತೆ. ಇನ್ನು ಮನೆ ನಾನೇ ಬಗ್ಗೆ ಒರೆಸ್ತೀನಿ, ತುಂಬ ಗಲೀಜಾಗಿದ್ದ ದಿನ ಮಾತ್ರ. ಇನ್ನು ಲಿವರ್ ಫ್ರೈ ನಾನು ನಿಮ್ಮ ಹತ್ರ ರೆಸಿಪಿ ಶೇರ್ ಮಾಡಿದ್ದೀನಿ. ಜೀರ್ಣ ಮಾಡ್ಕೊಳ್ಳೋದಕ್ಕೆ ಅಂತ ಒಂದು ರಸಮ್ ರೆಸಿಪಿ ಕೂಡ ಶೇರ್ ಮಾಡೋಣ ಅಂತ. ಮೊದಲು ಈ ರೆಸಿಪಿ ಶೇರ್ ಮಾಡಿದ್ದೀನಿ ಅಲ್ವಾ, ನಂಗೆ ನೆನಪಿಲ್ಲ. ಹಾಗಾಗಿ ಬೇಳೆ ರಸಮ್ನ ನಾನು ನಿಮ್ಮ ಜೊತೆ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಸ್ವಲ್ಪ ಬೇಳೆನ ತೊಳೆದು ಇದಕ್ಕೆ ಒಂದು 4 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, 1 ಟೊಮೆಟೊನ ಹಾಕಿ, ಸ್ವಲ್ಪ ಅರಿಶಿನ ಪುಡಿ, ಹಾಗೆ 1 ಡ್ರಾಪ್ ಎಣ್ಣೆ ಹಾಕಿ 2 ರಿಂದ 3 ಪ್ರೆಷರ್ ಬರೋವರೆಗೂ ವೆಯ್ಟ್ ಮಾಡಿ ಸ್ಟವ್ ಆಫ್ ಮಾಡಿ. ನೆಕ್ಸ್ಟ್ ಇಲ್ಲಿ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಬೆಳ್ಳುಳ್ಳಿನ ಬಿಡಿಸಿ ಜಜ್ಜಿ ಇಟ್ಕೋತಾ ಇದ್ದೀನಿ. ಹಾಗೆ ಕರ್ಬೇವಿನ ಸೊಪ್ಪು ಮತ್ತು ಒಣಮೆಣಸಿನ್ಕಾಯಿ, ಇಂಗು, ಮೆಣಸು ಮತ್ತು ಜೀರಿಗೆ ಪುಡಿ. 1.5 ಸ್ಪೂನಷ್ಟು ಮೆಣಸು ಹಾಕೊಂಡಿದ್ದೀನಿ, 1 ಸ್ಪೂನಷ್ಟು ಜೀರಿಗೆ ಹಾಕೊಂಡಿದ್ದೀನಿ. ಮೆಣಸು ಜಾಸ್ತಿ ಹಾಕೊಂಡ್ರು ಪರವಾಗಿಲ್ಲ, ಜೀರಿಗೆ ಕಮ್ಮಿ ಹಾಕಬೇಕು. ಇನ್ನು ಇಲ್ಲಿ 2 ಡ್ರೈ ರೋಸ್ಟ್ ಮಾಡಿಕೊಂಡು ಪೌಡರ್ ಮಾಡಿ ಇಟ್ಕೋತಾ ಇದ್ದೀನಿ, ನೋಡ್ತಾ ಇರ್ಬೋದು. ಇನ್ನೊಂದು ಕಡೆ ನಾನು ಅನ್ನಕ್ಕೆ ಇಟ್ಟಿದ್ದೀನಿ. ಈ ಬಿಸಿ ಬಿಸಿ ಅನ್ನ ಮತ್ತು ಈ ರಸಮ್ ತುಂಬಾ ಚೆನ್ನಾಗಿರುತ್ತೆ. ಬೇರೆ ಯಾವುದೇ ಥರ ಸಾರು ಮಾಡಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ, ಬೇಳೆ ರಸಮ್ ಜೊತೆ ಅನ್ನ ಸಾಕಾಗುತ್ತೆ. ಇನ್ನು ನಾವು ತರಿಸಿರೋ ಅಂಥ ಚಿಪ್ಸ್ ಬೇರೆ ಇತ್ತಲ್ವ, ಕಾಂಬಿನೇಷನ್ ಸೂಪರ್ ಆಗಿರುತ್ತೆ. ಇನ್ನು ಇಲ್ಲಿ ನೋಡ್ತಾ ಇರ್ಬೋದು, ಬೇಳೆ ಎಲ್ಲ ಚೆನ್ನಾಗಿ ಬೆಂದಿತ್ತು. ಅದಕ್ಕೆ ನಾನು ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಕಲ್ಲುಪ್ಪು ಹಾಕಿ ಹುಣಸೆ ರಸ ಕೂಡ ಅದರಲ್ಲೇ ಹಾಕಿದ್ದಾಯಿತು. ನೆಕ್ಸ್ಟ್ ಒಗ್ಗರಣೆಗೆ ನಾನಿಲ್ಲಿ 3 ರಿಂದ 4 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ, 1 ಸ್ಪೂನಷ್ಟು ಸಾಸಿವೆ, ಹಾಗೆ ಬೆಳ್ಳುಳ್ಳಿ ಫಸ್ಟು ಎಣ್ಣೆಗೆ ಹಾಕ್ತಾ ಇದ್ದೀನಿ. ಎಣ್ಣೆನಲ್ಲಿ ಬೆಳ್ಳುಳ್ಳಿ ತುಂಬ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಹಾಗೆ ಸ್ವಲ್ಪ ಇಂಗು ಕೂಡ ಆ್ಯಡ್ ಮಾಡಿದ್ದೀನಿ. ಎಣ್ಣೆನಲ್ಲಿ ಕೂಡ ಹಾಕೋಬೋದು, ಇಲ್ಲ ಲಾಸ್ಟಲ್ಲಿ ಸ್ಟವ್ ಆಫ್ ಮಾಡಬೇಕಾದ್ರೆ ಕೂಡ ಹಾಕ್ಬೋದು. ಆದರೆ ನನಗೆ ಇದೇ ಇಷ್ಟ ಆಗುತ್ತೆ, ಹಾಗಾಗಿ ಎಣ್ಣೆಗೆ ಸ್ವಲ್ಪ ಇಂಗು ಹಾಕ್ತೆ. ಇನ್ನು ಒಣಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಹಾಕಿ ಮೆಣಸಿನ ಪುಡಿ ಮತ್ತು ಜೀರಿಗೆ ಪುಡಿ ನಾನೇನು ಪೌಡರ್ ಮಾಡಿ
ಇಟ್ಟಿದ್ದೆ ಅಲ್ವಾ, ಅದನ್ನು ಆ್ಯಡ್ ಮಾಡಿ ಒಂದ್ಸರಿ ಫ್ರೈ ಮಾಡ್ಕೋಬೇಕು. ಜಾಸ್ತಿ ಹೊತ್ತು ಫ್ರೈ ಎಲ್ಲ ಮಾಡೋ ಅವಶ್ಯಕತೆ ಇಲ್ಲ, ಕಹಿ ಬಂದ್ಬಿಡುತ್ತೆ. ನಾನು ಸುಮ್ಮನೆ ಬೇಳೆ ಮೇಲೆ ಕೂಡ ಹಾಕ್ಬೋದು, ಬಟ್ ಎಣ್ಣೆನಲ್ಲಿ ಒಂದ್ಸರಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಮಾಡ್ತೀನಿ. ಇನ್ನು ಹುಣಸೆ ಹುಳಿ ಎಲ್ಲ ಅದರಲ್ಲೇ ಹಾಕಿರೋದ್ರಿಂದ ಉಪ್ಪು ಕೂಡ ಆ್ಯಡ್ ಮಾಡಿದ್ದೀನಿ. ಒಂದ್ಸರಿ ರುಚಿ ಎಷ್ಟಿದೆ ಅಂತ ಚೆಕ್ ಮಾಡಿಕೊಂಡು ಒಂದೇ ಒಂದು ಕುದಿ ಬರೋವರೆಗೂ ಇಟ್ಕೊಂಡ್ರೆ ಆಯಿತು. ನಾನು ಬೇಳೆ ನೀರೇನು ಹಾಕಿದೆ, ಕುಕ್ಕರ್ಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಕನ್ಸಿಸ್ಟೆನ್ಸಿ ಕೂಡ ಅಡ್ಜಸ್ಟ್ ಮಾಡಿಕೊಂಡೆ. ಇನ್ನು ಫೈನಲ್ ಆಗಿ ಬೇಳೆ ರಸಮ್ ರೆಡಿ ಆಯಿತು. ತುಂಬಾ ಚೆನ್ನಾಗಿರುತ್ತೆ, ನೀವು ಕೂಡ ಟ್ರೈ ಮಾಡಿ. ಅನ್ನ ರಸಮ್ ಮಾಡಿಕೊಂಡು ಕಬಾಬ್ ಮಾಡ್ಕೊಂಡು ಜೊತೆಗೆ ತಿಂದರೆ ಕಾಂಬಿನೇಷನ್ನಾಗಿ ತುಂಬ ಚೆನ್ನಾಗಿರುತ್ತೆ. ನಮ್ಮ ಫೇವ್ರೆಟ್ ಏನಂತ ಅಂದರೆ ಈ ರಸಮ್ ಜೊತೆ ಅನ್ನ, ತುಪ್ಪ ಮತ್ತು ಸಾಲ್ಟ್ ಚಿಪ್ಸು. ನಾವು ಇಂಡಿಯಾದಲ್ಲಿ ಸಾಮಾನ್ಯವಾಗಿ ಅನ್ನ ಸಾಂಬಾರು ಜೊತೆ ಆ ಥರ ಅಥವಾ ಈ ಥರ ರಸಮ್ ಜೊತೆ ಜಾಸ್ತಿ ತಿಂತಾಯಿದ್ವಿ. ನೋಡ್ತಾ ಇರ್ಬೋದು, ಬಿಸಿ ಬಿಸಿ ಅನ್ನ, ತುಪ್ಪ, ಬೇಳೆ ರಸಮ್ ಹಾಗೆ ಸಾಲ್ಟ್ ಚಿಪ್ಸ್ ಕಾಂಬಿನೇಷನ್ ಟ್ರೈ ಮಾಡಿ. ನೀವು ಕೂಡ ಹೇಗೆ ಬಂತು ಅಂತ ಕೂಡ ಕಮೆಂಟ್ ಮಾಡಿ. ಮತ್ತು ಈ ಕಾಂಬಿನೇಷನ್ ನಿಮ್ಗೆ ಇಷ್ಟ ಅಂತ ಕೂಡ ನನ್ನ ಜೊತೆ ಶೇರ್ ಮಾಡಿ, ಇಷ್ಟನಾ ಅಂತ ಹೇಳ್ಬಿಟ್ಟು. ಓಕೆನಾ. ನೆಕ್ಸ್ಟು ಹೊರಗಡೆ ಹಾಗೆ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ತಾ ಇದ್ದಿದ್ದಾಯಿತು. ನಾನು ಶೇರ್ ಮಾಡಿದ್ದೆ, ಹುಣ್ಣಿಮೆ ಹತ್ತತ್ರಲ್ಲಿತ್ತು ಅವಾಗ, ಹಾಗಾಗಿ ಚಂದ್ರ ಎಷ್ಟು ಚೆನ್ನಾಗಿ ಬ್ರೈಟಾಗಿ ಕಾಣಿಸ್ತಿತ್ತು ಅಂತ ಹೇಳ್ಬಿಟ್ಟು. ಬಾಲ್ಕನಿ ಫುಲ್ಲು ಬೆಳಕು, ಹೊರಗಡೆ ಅಲ್ಲಿ ಯಾವಾಗಲೂ ಕತ್ಲೆ ಇರುತ್ತಲ್ವ ಸ್ವಿಮ್ಮಿಂಗ್ ಪೂಲ್ ಹತ್ರ. ಆದರೆ ಈ ಚಂದ್ರನ ಬೆಳಕು ಎಷ್ಟು ಚೆನ್ನಾಗಿತ್ತು ಅಂದರೆ ನೋಡೋದಕ್ಕೆ ಒಂದು 1 hour ಅಷ್ಟು ನಿಂತಿದ್ದೀವಿ ನಾವು. ಬಟ್ ಫೋನಲ್ಲಿ ಹೆಂಗೆ ಕಾಣಿಸ್ತಿದೆಯೋ ಗೊತ್ತಿಲ್ಲ. ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡೋಣ. ಬೆಳಗ್ಗೆನೇ ನಮ್ಮ ಆದ್ಯ ಸಮ್ಮರ್ ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ. ಇನ್ನೇನು ಎಂಡ್ ಆಗೋಗ್ತಾ ಇದೆ ಸಮ್ಮರ್ ಸ್ಕೂಲು. ಎಷ್ಟು ಖುಷಿಯಾಗಿ ಸ್ಕೂಲ್ಗೆ ಹೋಗೋದಕ್ಕೆ ರೆಡಿ ಆಗ್ತಾಳೆ ಅಂತ ಅಂದರೆ ಅವಳನ್ನ ರೆಡಿ ಮಾಡೋದಕ್ಕೆ ನನಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಮನೆಗೆ ಬರೋದು ಬಸ್ ಹತ್ತಾನೆ. ಮಮ್ಮಿ ಅಕ್ಕ ಬೇಕು ಮಾಡುತ್ತೆ. ಅವತ್ತು ತುಂಬ ಹ್ಯಾಪಿ ಇತ್ತು ನಂಗೆ ಇವತ್ತಂತೆ. ಇವತ್ತು ಪಪ್ಪ ಅವರ ಅಕ್ಕ ಕೆಲಸ ಹಣ ತಗೊಂಡ್ಬರುತ್ತೆ. ನಂಗೆ ತುಂಬ ಹ್ಯಾಪಿ ಅನಿಸುತ್ತೆ ಆ ಥರಕ್ಕೆ. ಆಮೇಲೆ ಮತ್ತೆ ನೋಡ್ತೀವಿ, ಬುಕ್ ಮಾಡಿಬಿಟ್ಟು ತೊಗೊಂಡ್ಬರ್ತು. ಅದು ಸಾಮಾನು ತೊಗೊಂಡ್ಮೇಲೆ ನಾಳೆ ನೈಟು ಬುಕ್ ಮಾಡೋದು ಸ್ವಲ್ಪ ಬಟ್ಟೆ ಅದು ಸಾಮಾನಕ್ಕೆ. ಓಕೆ, ರಾತ್ರಿ ಬಟ್ಟೆ ಹಾಕಿದ್ದಾರೆ ಹಾಕಿದ್ದಾರೆ. ಅವ್ನಿಗಿನ್ನ ಬಟ್ಟೆ ಬೇಕು ಅಂತ ಬುಕ್ ಮಾಡ್ತೀನಿ. ಎಲ್ಸಾ ಅನ್ನ ಬೇಕು ಅಂತ ಹೇಳ್ಬಿಟ್ಟು ಬುಕ್ ಮಾಡಿಸ್ಕೊಂಡಿದ್ದಾರೆ. ನೈಟು ಬುಕ್ ಮಾಡೋದು. ಓಕೆ, ಸರಿಯಪ್ಪ. ಇವತ್ತು ಮಂಡೇ, ಇನ್ನು 4 days ಇದೆ ಸ್ಕೂಲ್ ಅಷ್ಟೇ. ಆಮೇಲೆ ಸಮ್ಮರ್ ಸ್ಕೂಲ್ ಮುಗ್ದೋಗುತ್ತೆ. 4 days ಇವತ್ತು ಹೋದ್ಮೇಲೆ 3 days ಅಷ್ಟೇ. ಸ್ಕೂಲ್ ಎಂಡಾಗದ ಹ್ಯಾಪಿನಾ ಅಪ್ಪ? ಅದಕ್ಕಲ್ಲ, ಟಾಯ್ಸ್ಗಾ? ಓಕೆ ಓಕೆ ಓಕೆ. ಬಾಯ್ ಹೇಳಿ ಎಲ್ರಿಗೂ. ಬಾಯ್. ತಲೆ ಸ್ನಾನ ಮಾಡಿಸಿ ಬೆಳಿಗ್ಗೆನೆ ಬೇಗ ಎದ್ಬಿಟ್ಟಿದ್ಲು ಪಾಪ, ಗುಡ್ ಗಲ್ಲಮ್ಮ. ಸ್ಕೂಲ್ಗೆ ಡ್ರಾಪ್ ಮಾಡಿಬಿಟ್ಟು ಬರಬೇಕಾದ್ರೆ ವ್ಯೂ ಈ ಥರ ಇತ್ತು, ತುಂಬಾ ಚೆನ್ನಾಗಿತ್ತು. ಆದರೆ ಬಿಸಿಲು, ಸಮ್ಮರ್ ಅಲ್ವಾ, ಜುಲೈ ಮಂತಲ್ಲಂತೂ ತುಂಬಾ ಬಿಸಿಲಿರುತ್ತೆ ಅಂತ ಹೇಳ್ಬೋದು. ಅದಾದಮೇಲೆ ನಾನು ಮಧ್ಯಾಹ್ನ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಫೈನಲ್ ಆಗಿ ಬಂಗಾರು ಮತ್ತು ಅವರಪ್ಪ ಹೋಗ್ಬಿಟ್ಟು ತೊಗೊಂಡು ಬಂದಿದ್ರು. ಇವತ್ತು ಸ್ಕೂಲಿಂದ ಬರಬೇಕಾದ್ರೆ ಕೇಳಿದ್ಲಂತೆ ತೊಗೊಂಡು ಬಂದಿದ್ದೀರಾ ಅಂತ. ಇಲ್ಲ ಅಂತ ಹೇಳಿದ್ದಾರೆ. ನಂಗೆ ಇವಾಗಲೇ ಬೇಕು ನನಗೆ ಅಂತ ಹೇಳ್ಬಿಟ್ಟು ಹಠ ಮಾಡ್ತಾನೆ ಇಲ್ಲಂತೆ. ಹಾಗಾಗಿ ಶೂ ತೆಗಿಬೇಕಾದ್ರೇ ಕೊಟ್ಬಿಟ್ರು. ತುಂಬ ಹಠ ಮಾಡ್ತಿದ್ಲು, ಅಳ್ತಿದ್ಲು. ಆಮೇಲೆ ನೋಡ್ಬಿಟ್ಟು ತುಂಬಾ ಖುಷಿ ಆಗ್ಬಿಟ್ಲು. ಇದು ಡಿಸ್ನಿ ಫ್ರೋಝನ್ ಎಲ್ಸಾ ಮತ್ತು ಫ್ರೋಝನ್ ಆ್ಯನಾ ಕಾರ್ಟೂನ್ ನೋಡ್ಬಿಟ್ಟು ಕೇಳ್ತಿರ್ತಾರೆ ಮಕ್ಕಳು. ಚಿಕ್ಕ ವಯಸ್ಸಲ್ಲಿ ಒಂದ್ಸರಿ ಕೊಡ್ಸಿದ್ವಿ, ಇವಾಗ ಸೆಕೆಂಡ್ ಟೈಮ್. ಇಷ್ಟ ಆಯ್ತಾ? ಅದೇ ಇಷ್ಟ ಆಯ್ತಾ? ಎಸ್, ಸೂಪರ್ ಗುಡ್. ನನಗೂ ತುಂಬ ನನ್ನ ಎಲ್ಸಾ ತುಂಬ ಇಷ್ಟ ಆಯಿತು. ಐ ಲೈಕ್ ಎಲ್ಸಾ. ಆಮೇಲೆ ಇದು ಹಿಂಗೆ ಮಾಡೋಕ್ಕಾಗೋಲ್ಲ ಅಂತೆ, ಅದೇ ಡೌನ್ ಅಪ್ ಮಾಡೋಕ್ಕಾಗತ್ತೆ ಅಂತೆ. ಆಮೇಲೆ ಸ್ವಲ್ಪ ಇಷ್ಟೇ ಮಾಡೋಕ್ಕಾಗತ್ತೆ ಅಂತೆ. ಆ ಬೊಂಬೆ ಅಂತೂ ಪಾಪ ಯಾಕಾದ್ರೂ ಇವ್ರ ಕೈಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ಯೋ. ಚೆನ್ನಾಗಿದೆ ಮಗ್ನ. ಆಮೇಲೆ ಸ್ಕರ್ಟ್ ತೆಗಿಬೋದು. ಆಮೇಲೆ ಈ ಶೂ ಇಂಕಿ ನಂಗೆ ಆಮೇಲೆ ಯಾಕೆ ಎಲ್ಸಾ ಇಷ್ಟ ಅಂದ್ರೆ ಅವ್ರು ಬಂದ್ಬಿಟ್ಟು ಒಬ್ರು ಐಸ್ ಕ್ವೀನ್, ಅದಕ್ಕೆ ನಂಗೆ ಇಷ್ಟ. ನಂಗೆ ಯಾಕೆ ಅಣ್ಣ ಇಷ್ಟ ಅಂತ ಒಂಥರ ಚೆನ್ನಾಗಿ ಪ್ರಿನ್ಸಸ್, ಲಾಂಗ್ ಹೇರ್ಸ್ ಇರುತ್ತೆ. ಲಾಂಗ್ ಹೇರ್ಸ್ ಬೇಕು, ಅದಕ್ಕೆ ನಂಗೆ ಅಣ್ಣ ಇಷ್ಟ. ಎಲ್ಸಾ ಡು ಹ್ಯಾವ್ ಲಾಂಗ್ ಹೇರ್ಸ್. Elsa's short hairs.
ಏನಿಲ್ಲ ಅಲ್ಲಿ ನೋಡಲ್ಲ ಎಷ್ಟು ದೊಡ್ಡ ಹೇರ್ ಇದೆ. Let's see who many hairs is more long. Elsa's? No, mine's. Look. You can see, look. Yes. Corey was Okay, both are same. But mine is more bigger. I want to eat some grapes. I want to eat some donut and some pizza. No. Some apple. Superb. My sleeping time is coming up. I think it's time to sleep. Time to sleep. Okay. Bye. Bye. ಮತ್ತು ನೆಕ್ಸ್ಟ್ ಡೇ ವ್ಲಾಗು ಹಾಗೆ ಸ್ವಲ್ಪ ಕ್ಲಿಪ್ಪಿಂಗ್ ಶೇರ್ ಮಾಡ್ತಾ ಇದ್ದೀನಿ. ತುಂಬ ದಿನ ಆಗಿದ್ದಲ್ವಾ ವೀಡಿಯೋಸು, ತುಂಬ ಜನ ಕೇಳ್ತಾ ಇದ್ರಿ ಯಾಕೆ ಏನು ಅಂತ ಹೇಳ್ಬಿಟ್ಟು. ಸುಮಾರು ಜನಕ್ಕೆ ಗೊತ್ತಾಗಿದೆ ಕೂಡ. ಆಗಲೇ ನಂಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡ್ತಾ ಇದ್ದೀರಾ. ಆದಷ್ಟು ಬೇಗ ನಾನು ನಿಮಗೆ ರಿವೀಲ್ ಮಾಡ್ತೀನಿ. ಬಾಯ್ ಆದ್ಯಾ. ನಡಿ ಬಸ್ ಬಂದ್ಬಿಡುತ್ತೆ, ಅವನ್ ಮಾತಾಡೋಣ. ನಿಮ್ಮ ಬಸ್ ಅಲ್ಲ, ನಡಿಯಪ್ಪ. ನೋಡು ಕರೆಕ್ಟ್ ಟೈಮಿಗೆ ಬರ್ತಾರೆ, ಕರೆಕ್ಟಾಗಿ 6:54. ಇಲ್ಲಿ ಬಂದು ಪಾರ್ಕ್ ಮಾಡೋಕ್ಕೆ 6:55 ಇರುತ್ತೆ ಕರೆಕ್ಟಾಗಿ ಅಲ್ಲ. ಸೊ ಇನ್ನು ಇವತ್ತು ನಾಳಿದ್ದು 3 ದಿನ ನಮ್ಮ ಆದ್ಯ ಸ್ಕೂಲು, ಸಮ್ಮರ್ ಸ್ಕೂಲ್. ಇವತ್ತು ಹೀಟ್ ವಾರ್ನಿಂಗ್ ಇದೆ, ತುಂಬ ಬಿಸಿಲು. ಬೆಳಗ್ಗೆನೇ ಇವಾಗ ಟೈಮ್ ಇನ್ನು 6:55 ಅಲ್ವಾ. ಸೊ ಸಿಕ್ಕಾಬಟ್ಟೆ ಬಿಸಿಲಿದೆ ಮತ್ತು ಸೆಕೆ ತಡೆಯೋಕ್ಕಾಗ್ತಾಯಿಲ್ಲ. ಓಕೆ ಬಾಯ್ ಆದ್ಯಾ. ಬಾಯ್ ಹೇಳು. ಬಾಯ್. ಸೊ ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇದಾಗಿತ್ತು ಇವತ್ತಿನ ಪುಟ್ಟ ವ್ಲಾಗ್. ತುಂಬ ದಿನಗಳ ಮೇಲೆ ಹಾಕಿದ್ದೀನಿ. ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬಹಳಷ್ಟು ಮೆಸೇಜಸ್ಗೆ ನಾನು ರಿಪ್ಲೈ ಮಾಡೋಕ್ಕಾಗ್ತಾ ಇಲ್ಲ, ಸಾರಿ. ಆದಷ್ಟು ಬೇಗ ರಿಪ್ಲೈ ಮಾಡ್ತೀನಿ. ನಿಮ್ಮ ಇನ್ಸ್ಟಾಗ್ರಾಮ್ DM ಕ್ವೆಶನ್ಸ್ಗೂ ಕೂಡ ನಾನು ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಈ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಥ್ಯಾಂಕ್ ಯು. ಬಾಯ್ ಬಾಯ್.